ಫಾರೆಸ್ಟ್ ಅಂತ ಸಾಕಷ್ಟು ಜಮೀನುಗಳನ್ನು ನಾವು ಘೋಷಣೆ ಮಾಡಿದ್ದೇವೆ. ಆ ಪಟ್ಟಿಯನ್ನು ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದ್ದೇವೆ. ಆದರೆ 2022ರಲ್ಲಿ ಡೀಪ್ ಫಾರೆಸ್ಟ್ ಅಂತ ಘೋಷಣೆ ಮಾಡುವಾಗ ಕೆಲವು ಕೆರೆಗಳನ್ನು, ಇಂಡಸ್ಟ್ರಿಯಲ್ ಏರಿಯಾನ, ಸರ್ಕಾರ ಕಚೇರಿಗಳು ಇರತಕ್ಕಂಥ ಜಾಗಗಳನ್ನು, ಕೆಲವು ರೈತರ ಭೂಮಿಯನ್ನು, ರೈತರಿಗೆ ಮಂಜೂರಾಗಿರುವ ಭೂಮಿಯನ್ನು, ಹೀಗೆ ಇವೆಲ್ಲವನ್ನು ಕೂಡ ತಪ್ಪಾಗಿ ಡೀಮ್ಡ್ ಫಾರೆಸ್ಟ್ನ ಲಿಸ್ಟಲ್ಲಿ ಸೇರಿಸಿ ನಾವು ಅದನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿದ್ದೇವೆ 2022ರಲ್ಲಿ. ಈಗ ಅದನ್ನು ಪರಿಷ್ಕರಣೆ ಮಾಡೋದಕ್ಕೆ ರಾಜ್ಯ ಸರ್ಕಾರ, ಕಂದಾಯ ಇಲಾಖೆ ಮತ್ತು ಅರಣ್ಯ ಇಲಾಖೆ ಇಬ್ಬರೂ ಸಹ ಜೊತೆಗೂಡಿ ಇದರಲ್ಲಿ ತಪ್ಪು ಗ್ರಹಿಕೆಯಿಂದ ಮತ್ತು ನೆಲಮಟ್ಟದಲ್ಲಿ ಸರಿಯಾಗಿ ವಸ್ತುಸ್ಥಿತಿಯನ್ನು ಗಮನಿಸದೆ ಡೀಮ್ಡ್ ಫಾರೆಸ್ಟ್ಗೆ ಬರದೇ ಇರುವಂತಹ ಜಮೀನುಗಳನ್ನು ಕೂಡ ಡೀಮ್ಡ್ ಫಾರೆಸ್ಟ್ಗೆ ಸೇರಿಸಿದ್ರೆ ಅದನ್ನ ಪರಿಷ್ಕೃತ ಪಟ್ಟಿಯನ್ನು ತಯಾರು ಮಾಡಲಿಕ್ಕೆ ರಾಜ್ಯಾದ್ಯಂತ ಪ್ರಕ್ರಿಯೆಯನ್ನು ನಡೆಸ್ತಾ ಇದ್ದೇವೆ. ಅದರ ಅಡಿಯಲ್ಲಿ ಯಾವುದು ಸುಪ್ರೀಂ ಕೋರ್ಟ್ನ ತೀರ್ಪಿನ ಪ್ರಕಾರ ಡೀಮ್ಡ್ ಫಾರೆಸ್ಟ್ ಅಂತ ಬರೋದಿಲ್ಲ ಅಂಥವುಗಳನ್ನು ಗುರುತಿಸಿ ಸರ್ವೆ ಮಾಡಿ ಅದನ್ನ ಡೀಮ್ಡ್ ಫಾರೆಸ್ಟಿನ ಪಟ್ಟಿಯಿಂದ ಹೊರಗಡೆ ತರಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದೇವೆ. ಇದು ರಾಜ್ಯಾದ್ಯಂತ ಈ ರೀಡೂ ಮಾಡುವಂತಹ ಪ್ರಕ್ರಿಯೆ ನಡೀತಾ ಇದೆ. ನಾನು ಹಾಸನ ಜಿಲ್ಲೆಯಲ್ಲೂ ಕೂಡ ಇವತ್ತು ಸೂಚನೆ ಕೊಟ್ಟಿದ್ದೇನೆ. ಇದನ್ನ ಸ್ವಲ್ಪ ತಳಮಟ್ಟದಲ್ಲಿ ಹೋಗಿ ಕಣ್ಣಾರೆ ನೋಡಿ ಅಲ್ಲಿ ಫಾರೆಸ್ಟ್ ಇದೆಯಾ ಇಲ್ಲವಾ ಅನ್ನೋದನ್ನ ಖಾತ್ರಿಪಡಿಸ್ಕೊಂಡು ಫಾರೆಸ್ಟ್ ಅಲ್ಲದೇ ಇರುವಂತಹ ಜಮೀನುಗಳನ್ನು ಡೀಮ್ಡ್ ಫಾರೆಸ್ಟ್ ಪಟ್ಟಿಯಿಂದ ಹೊರಗಡೆ ತರೋದಕ್ಕೆ ಶಿಫಾರಸು ಮಾಡಬೇಕು ಅನ್ನುವಂಥದ್ದನ್ನು ಹೇಳಿದ್ದೇನೆ. ಹಾಗೇನೆ ಇದು ಡೀಮ್ಡ್ ಫಾರೆಸ್ಟ್ಗೆ ಸಂಬಂಧಪಟ್ಟ ಹಾಗೆ ಇನ್ನು ಈ ಹಿಂದೆ ನೋಟಿಫೈಡ್ ಫಾರೆಸ್ಟು, ರೆಕಾರ್ಡೆಡ್ ಫಾರೆಸ್ಟ್ಗೂ ಕೂಡ ಸುಪ್ರೀಂ ಕೋರ್ಟು ಮಹಾರಾಷ್ಟ್ರ ಮತ್ತು ಮಧ್ಯಪ್ರದೇಶ ಕೇಸಲ್ಲಿ ಒಂದು ಸೂಚನೆಯನ್ನು ಕೊಟ್ಟು ಜಿಲ್ಲಾ ಮಟ್ಟದಲ್ಲಿ ಒಂದು SITಯನ್ನು ರಚನೆ ಮಾಡಿ ಅವುಗಳಲ್ಲಿ ಏನಾದರೂ ಸಕ್ಷಮ ಪ್ರಾಧಿಕಾರದಿಂದ ಅನ್ಯ ಉದ್ದೇಶಕ್ಕೆ ಮಂಜೂರಾಗಿದ್ದಲ್ಲಿ ಅಂಥವುಗಳನ್ನು ಗುರುತಿಸಿ ಶಿಫಾರಸಿನೊಂದಿಗೆ ಪಟ್ಟಿಯನ್ನು ಸುಪ್ರೀಂ ಕೋರ್ಟಿಗೆ ಸಲ್ಲಿಸೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಆ ಕೆಲಸಕ್ಕೆ ಒಂದು SITಯನ್ನು ರಚನೆ ಮಾಡಿ ಅಂತ ಹೇಳಿದ್ದಾರೆ.